ನೆಲಮಂಗಲ ತಾಲೂಕಿನ ಸುಪ್ರಸಿದ್ಧ ದೇವರಹೊಸಳ್ಳಿಯ ಶ್ರೀ ವೀರಭದ್ರಸ್ವಾಮಿ ಬ್ರಹ್ಮರಥೋತ್ಸವ ಗುರುವಾರ ಮಧ್ಯಾಹ್ನ 1:22 ಗಂಟೆಗೆ ಅದ್ದೂರಿಯಾಗಿ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ನಡೆಸಲಾಯಿತು. ಶ್ರೀ ಭದ್ರಕಾಳಮ್ಮನವರ ಸಮೇತ ಶ್ರೀ ವೀರಭದ್ರಸ್ವಾಮಿಯ ಉತ್ಸವ ಮೂರ್ತಿಯನ್ನು 40 ಅಡಿ ಎತ್ತರದ ರಥೋತ್ಸವದಲ್ಲಿ ಪ್ರತಿಷ್ಠಾಪಿಸಿ ಜನರು ತೇರಿನ ಮೇಲೆ ಬಾಳೆಹಣ್ಣನ್ನು ಸಮರ್ಪಿಸಿ ಭಕ್ತಿ ಸಮರ್ಪಿಸಿದರು. ಈ ಜಾತ್ರಾ ಮಹೋತ್ಸವದಲ್ಲಿ ಸುಮಾರು 100 ವರ್ಷಗಳಿಂದ ಆಚರಿಸಿಕೊಂಡು ಬರುತ್ತಿದ್ದ ಈ ಬಾರಿ ಜಾತ್ರೆ ಅದ್ದೂರಿಯಾಗಿ ಭಕ್ತರ ಸಂತಸದ ನಡುವೆ ನಡೆದಿದ್ದು ವಿಶೇಷವಾಗಿತ್ತು. 50ಕ್ಕೂ ಅಧಿಕ ಅರವಂಟಿಕೆಗಳನ್ನು ತೆರೆದು ಹೆಸರುಬೇಳೆ, ಪಾನಕ, ಮಜ್ಜಿಗೆ, ಊಟದ ವ್ಯವಸ್ಥೆ ಭಕ್ತಾದಿಗಳಿಗೆ ನೀಡಿದರು. ಇನ್ನು ಮುಂದಿನ ಮಂಗಳವಾರದವರೆಗೂ ವಿವಿಧ ಪೂಜಾ ಕೈಂಕರ್ಯಗಳು ಜರುಗಲಿದೆ ಹಾಗೂ ಭಕ್ತರು ಹೇಳಿದ್ದು ಹೀಗೆ. ಇನ್ನು ಸಾವಿರಾರು ಭಕ್ತರು ಆಗಮಿಸಿ ತಮ್ಮ ಹರಕೆ ತೀರಿಸಿದರು. ಬೆಂಗಳೂರು ಗ್ರಾಮಾಂತರ, ರಾಮನಗರ, ತುಮಕೂರು ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಜನರು ಆಗಮಿಸಿದರು. ಇನ್ನು ಜಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಂತೆ ದಾಬಸ್ಪೇಟೆ ಠಾಣೆಯ ಇನ್ಸ್ಪೆಕ್ಟರ್ ರಾಜು ನೇತೃತ್ವದಲ್ಲಿ 3 ಜನ ಇನ್ಸ್ಪೆಕ್ಟರ್, 9 ಜನ ಸಬ್ ಇನ್ಸ್ಪೆಕ್ಟರ್, 12 ಜನ ASI ಹಾಗೂ 87 ಪೊಲೀಸರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. ಇನ್ನು ಈ ಸಂದರ್ಭದಲ್ಲಿ ಮುಜರಾಯಿ ಕಾರ್ಯನಿರ್ವಹಣಾಧಿಕಾರಿ EO ರಮ್ಯಾ, ಉಪ ತಹಶೀಲ್ದಾರ್ ಶಶಿಧರ್, ರಾಜಸ್ವ ನಿರೀಕ್ಷಕರಾದಂತಹ ಕುಮಾರಸ್ವಾಮಿ, ಮುನಿರಾಜು ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ದೇವಾಲಯದ ಇತಿಹಾಸ ಮತ್ತು ಜಾತ್ರಾ ಮಹೋತ್ಸವದ ಬಗ್ಗೆ ಜಗಜ್ಯೋತಿ ಬಸವೇಶ್ವರ ಹೇಳಿದ್ದು ಹೀಗೆ. ನನ್ನ ಹೆಸರು ಜಗಜ್ಯೋತಿ ಬಸವೇಶ್ವರ ಅಂತ, ಮಾಜಿ TAPCMS ಅಧ್ಯಕ್ಷರು, ಹಾಲಿ ಸದಸ್ಯರು. ಈ ದೇವಸ್ಥಾನದ ನಮ್ಮಣ್ಣ ಪ್ರಧಾನ ಅರ್ಚಕರು, ಅವ್ರ ಜೊತೆಗೆ ನಾವು ಸಹ ಅರ್ಚಕರು. ಈ ದೇವಸ್ಥಾನದ ವಿಶೇಷ ಏನು ಅಂದರೆ 1561ನೇ ಇಸ್ವಿಯಲ್ಲಿ ಪ್ರತಾಪ ಪ್ರೌಢರಾಯ ಅಂತ ವಿಜಯನಗರ ಅರಸರ ಕಾಲದಲ್ಲಿ ಈ ದೇವಸ್ಥಾನನ ಅಭಿವೃದ್ಧಿ ಮಾಡಿದ್ರು ಅಂತ ಹೇಳ್ಕೊಂಬರ್ತಾರೆ. ಅಲ್ಲಿಂದ ಹೇಳ್ಕೊಂಬಂದ್ರು ಅಂತಂದರೆ ಸುಮಾರು 652 ವರ್ಷದ ಇತಿಹಾಸ ಅಭಿವೃದ್ಧಿ ಮಾಡಿ ಅಲ್ಲಿಂದ ಮೊದಲೇ ಆರ್ಕಿಟೆಕ್ಟ್ ಪುರಾತತ್ವ ಇಲಾಖೆಯಿಂದ ನಾವು ಇದು ಮಾಡಿದಾಗ ಆ ಪುರಾತತ್ವ ಇಲಾಖೆ ಏನು ಹೇಳಿದ್ರು ಅಂದರೆ ವೀರಭದ್ರ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿ 650 ವರ್ಷ 700 ವರ್ಷಕ್ಕಿಂತ ಹಿಂದೆ ಮಾಡಿದ್ದಾರೆ ಅಂತ ಹೇಳೋದು. ಅದೇ ಭದ್ರಕಾಳಮ್ಮನ ವಿಚಾರ ಬಂದಾಗ ಭದ್ರಕಾಳಮ್ಮನ್ನ ಪ್ರತಿಷ್ಠಾಪನೆ ಮಾಡಿ 1600 ವರ್ಷ 1700 ವರ್ಷದ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಭದ್ರಕಾಳಮ್ಮನವ್ರ ದೇವಸ್ಥಾನ ಅಂತ ಅಂದ್ಬಿಟ್ಟು ಹೇಳೋದು. ಸುಮಾರು ಇದು ಎಷ್ಟನೇ ಶತಮಾನದಲ್ಲಿ ಅಂದರೆ 8ರಿಂದ 10ನೇ ಶತಮಾನದಲ್ಲಿ ಈ ವೀರಭದ್ರ ಸ್ವಾಮಿಯ ದೇವಸ್ಥಾನವನ್ನು ಕಟ್ಟಲಾಗಿದೆ. ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲಾಗಿದೆ. ಈ ದೇವಸ್ಥಾನನ ಪ್ರತಿಷ್ಠಾಪನೆಗೊಳಿಸಲಾಗಿದೆ ಅಂತ ಹೇಳೋದು. ಇಲ್ಲಿನ ವಿಶೇಷ ಏನು ಅಂತ ಅಂದರೆ ಈ ದೇವಸ್ಥಾನದಲ್ಲಿ ಈ ದೆವ್ವ ಹಿಡಿತು ಅಂತ ಬರ್ತಾರೆ. ಆ ದೆವ್ವ ಹಿಡಿದವ್ರಿಗೆ ಬಂದಾಗ ಇಲ್ಲಿ ಬಂದು ಒಂದು ಮೆಟ್ಲ ಮೇಲೆ ಒಂದು ದೆವ್ವದ್ದು ಒಂದು ಚಿತ್ರ ಬಿಡಿಸಿ ಇದನ್ನು ಮಾಡಿದ್ರೆ ಅವ್ರಿಗೆ ಹೋಗುತ್ತೆ. ಮಕ್ಕಳಿಲ್ಲ ಅಂತ ಬರ್ತಾರೆ. ಒಂದು ನಾಗಪ್ಪನ ಮಾಡಿದ್ರೆ ನಾಗಪ್ಪನ ಪ್ರತಿಷ್ಠಾಪನೆ ನಮ್ಮ ಅಣ್ಣ ಅವರು, ಫಣಿಭೂಷಣ್ ಕುಮಾರ್ ಅವರೆಲ್ಲರೂ ಸೇರ್ಕೊಂಡು ಮಾಡ್ತಾರೆ. ಅವ್ರಿಗೆ ಮಕ್ಕಳಾಗ್ತೈತೆ ಅಂತ ಅನ್ನೋದು ಒಂದು ಪ್ರತೀತಿ ಮೇಲೆ ಇಲ್ಲಿ ಎಲ್ಲರೂ ಬಂದು ಒಂದು ಮೆರವಣಿಗೆ, ಒಂದು ಉತ್ಸವ, ಒಂದು ಕೊಪ್ಪಲು, ಒಂದು ಅರವಂಟಿಗೆ ಇವನ್ನೆಲ್ಲಗಳನ್ನು ಹೆಂಗೆ ನಡ್ಕೊಂಬರ್ತಾ ಇದೆ ಅಂತ ಅಂದರೆ ಈ ವರ್ಷ ಬರ್ತಾರೆ. ನಮ್ಗೇನೋ ತೊಂದರೆ ಆಗಿತ್ತು, ದೇವರೇ ನಮ್ಗೆ ಒಳ್ಳೇದು ಮಾಡಪ್ಪ ಅಂತ ಕೈ ಮುಕ್ಕೊಳ್ತಾರೆ. ಒಳ್ಳೇದು ಮಾಡಿದ ತಕ್ಷಣ ಮುಂದಿನ ವರ್ಷ ಬರ್ತಾರೆ. ಹೆಸರುಬೇಳೆ ಪಾನಕ ಮಾಡ್ತಾರೆ. ಸುಮಾರು ಇವತ್ತು 1,500 ಕ್ವಿಂಟಲ್ ಅಕ್ಕಿ ಬೆಂದಿದೆ ಇವತ್ತು ನಮ್ಮಲ್ಲಿ ಜಾತ್ರೆ. ವಾಲಂಟಿಯರ್ಸ್ ಆಗಿ ಅವರೇ ಬರ್ತಾರೆ, ಅವರೇ ಊಟಕ್ಕೆ ಹಾಕ್ತಾರೆ, ಅವರೇ ಮಾಡ್ತಾರೆ, ಅವರೇ ಎಲ್ಲರೂ ಮಾಡ್ಕೊಂಡು ಹೋಗ್ತಾರೆ. ಹೆಸರುಬೇಳೆ ಪಾನಕವಿರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು. ಇವತ್ತು ರಥೋತ್ಸವ ಅತಿ ವಿಜೃಂಭಣೆಯಿಂದ ರಥೋತ್ಸವ ನಡೀತು. ಏನಕ್ಕೆ ಅಂತ ಅಂದರೆ SLC ಎಕ್ಸಾಮ್ ನಡೀತಾ ಐತೆ. SLC ಎಕ್ಸಾಮ್ ನಡೀತಾ ಇದ್ರು ತಂದೆ ತಾಯಿ ಅಂದರು ಹೋಗ್ಬಿಟ್ಟು ನಮ್ಮ ಸ್ವಾಮಿ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ, 5 ನಿಮಿಷ ದರ್ಶನ. ದೇವರಹೊಸಳ್ಳಿ ಶ್ರೀ ವೀರಭದ್ರ ಸ್ವಾಮಿ ಜಾತ್ರಾ ಮಹೋತ್ಸವವು ಅತ್ಯದ್ಭುತವಾಗಿ ವಿಜೃಂಭಣೆಯಿಂದ ಇವತ್ತು ಜರುಗಿದೆ. ಸಹಸ್ರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ದೇವರಹೊಸಳ್ಳಿ ಶ್ರೀ ವೀರಭದ್ರ ಸ್ವಾಮಿ ಭದ್ರಕಾಳಿ ಸಮೇತವಾಗಿರತಕ್ಕಂಥ ಈ ದೇವಸ್ಥಾನದಲ್ಲಿ ರಥೋತ್ಸವ ಜರುಗಿದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಪಾಲ್ಗೊಂಡು ಜನ ಕೃಪಾಶೀರ್ವಾದದೊಂದಿಗೆ ಪುನೀತರಾಗಿ ಹೋಗಿದ್ದಾರೆ. ಪ್ರತಿ ವರ್ಷವೂ ನಡೆಯುವಂತೆ ಈ ವರ್ಷವೂ ಕೂಡ ತುಂಬ ಸೊಗಸಾಗಿ ಜಾತ್ರೆ ನಡೆದಿದೆ. ಭಕ್ತರು ವಾಲಂಟಿಯರ್ಸ್ ಆಗಿ ಬಂದು ಏನು ಊಟಕ್ಕೆ ಹಾಕ್ತಿದ್ರು, ಏನು ಪ್ರಸಾದ ಕೊಡ್ತಿದ್ರು, ಅದು ಎಲ್ಲವೂ ಪ್ರತಿ ವರ್ಷದಂತೆ ಈ ವರ್ಷವೂ ತುಂಬ ಚೆನ್ನಾಗಿ ನಡೆದಿದೆ. ನಾವು ಈ ದೇವಸ್ಥಾನದ ಈ ರಥೋತ್ಸವ ಕಂಡು ತುಂಬ ಸಂತೋಷವಾಗಿದೆ ಅಂತ ಹೇಳ್ತೀವಿ. ಎಷ್ಟು ಜನ ಭಕ್ತಾದಿಗಳು ಸೇರಿದ್ರು ಸರ್ ಇವತ್ತು? ಸುಮಾರು ಹೆಚ್ಚು ಕಡಿಮೆ 1 ಲಕ್ಷದಷ್ಟು ಜನ ಸೇರಿದ್ರು ಅಂತ. ಹೋದ ವರ್ಷಕ್ಕೂ ಈ ಬಾರಿಗೂ ಏನು ವ್ಯತ್ಯಾಸ ಇತ್ತು? ಹೋದ ವರ್ಷಕ್ಕೂ ಈ ಬಾರಿಗೂ ಸ್ವಲ್ಪ ಜನ ಜಾಸ್ತಿ ಆಗಿದ್ದಾರೆ ಅನಿಸುತ್ತೆ. ಈ ಸ್ವಲ್ಪ ಇನ್ನು ಹೋದ ವರ್ಷಕ್ಕಿಂತ ಸ್ವಲ್ಪ ಸಂಭ್ರಮ ಸಡಗರ ಜಾಸ್ತಿಯಿಂದ ರಥೋತ್ಸವ ಮಾಡಿದ್ದಾರೆ ಅಂತ ಅನಿಸುತ್ತೆ. ಬಿಸಿಲು ತಾಪನೂ ಕೂಡ ಜಾಸ್ತಿ ಇದೆ. ತಾಪನೂ ಜಾಸ್ತಿ ಇದೆ ಈ ವರ್ಷ. ನಿಮ್ಮ ಹೆಸರು ಸರ್? ಸತೀಶ್ ಅಂತ, ಇಲ್ಲಿನ ಅರ್ಚಕರು. ಈ ವೇಳೆಯಲ್ಲಿ ಕಾರ್ಯಕ್ರಮದ ಕುರಿತು ಮತ್ತು ರಥೋತ್ಸವದ ಬಗ್ಗೆ ಹಲವಾರು ಮಾಹಿತಿಗಳು ಈ ರೀತಿ ಇದೆ.
ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜರ್ನಲಿಸ್ಟ್ ತಗಿಕು ಶ್ರೀಧರ್ ಜೊತೆ KK ರಾಮ್, ಕದಂಬ ಖಡ್ಗ ನ್ಯೂಸ್, ದೇವರಹೊಸಳ್ಳಿ, ದಾಬಸ್ಪೇಟೆ.